ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಈ ವಾರದ ಜರ್ನಿ ಮುಗಿಸಿದ್ದು ಐಶ್ವರ್ಯ ಸಿಂಧೋಗಿ. ಇನ್ನು ಕೆಲವೇ ವಾರದಲ್ಲಿ ಬಿಗ್ ಬಾಸ್ಗೆ ಎಲ್ಲರೂ ವಿದಾಯ ಹೇಳಲಿದ್ದಾರೆ. ಐಶ್ವರ್ಯ ಸಿಂಧೋಗಿ ಮನೆಯಲ್ಲಿ ಮುದ್ದಾಗಿ ಓಡಾಡಿಕೊಂಡು ಇದ್ದರು. ಮೋಕ್ಷಿತಾ ಜೊತೆ ಸೇರಿ ಅಲ್ಲೊಂದು ಇಲ್ಲೊಂದು ಗಾಸಿಪ್ ಮಾಡಿಕೊಂಡು ಇದ್ದ ಐಶು ಈಗ ಹೊರಗೆ ಬಂದಿದ್ದಾರೆ. ಈಗಾಗಲೇ ಎಲ್ಲ ಕಡೆ ಇಂಟರ್ವ್ಯೂ ಕೂಡ ಕೊಡ್ತಾ ಇದ್ದಾರೆ. ಇದರ ನಡುವೆ ಸೆಲೆಬ್ರೇಷನ್ ಕೂಡ ಜೋರಾಗಿದೆ. ಬಿಗ್ ಬಾಸ್ ಮನೆಗೆ ಐಶ್ವರ್ಯ ಬಂದಾಗಿನಿಂದ ಮನೆ ಮಗಳಾಗಿದ್ದರು. ಸ್ವತಃ ಬಿಗ್ ಬಾಸ್ ಹೇಳಿದ್ರು, ನಾನು ನಿಮ್ಮ ಜೊತೆಗಿದ್ದೀನಿ ಅಂತ. ಬಿಗ್ ಬಾಸ್ ಆರಂಭದಲ್ಲಿ ಎಲ್ಲರೂ ಅವರ ಪ್ರೀತಿಯನ್ನು ತೋರಿದ್ದರು. ಆದರೆ ದಿನ ಕಳೆದಂತೆ ಕೆಲವರು ಬದಲಾದರು ಕೂಡ. ಮನೆಯಿಂದ ಬಂದಿದ್ದ ಊಟಕ್ಕೆ ಮಂಜಣ್ಣ ಕೂಡ ಬದಲಾದರು. ಐಶ್ವರ್ಯ 90 ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇದ್ದು ಬಂದಿದ್ದಾರೆ. ಎಲ್ಲರೂ ತುಂಬಾ ಮಿಸ್ ಮಾಡಿಕೊಂಡಿದ್ರು. ಮನೆಗೆ ಬರುತ್ತಿದ್ದಂತೆ ಅದ್ದೂರಿ ಸ್ವಾಗತ ಕೋರಿದ್ದಾರೆ. ಮನೆಯೆಲ್ಲ ಅಲಂಕಾರ ಮಾಡಿ ವೆಲ್ಕಮ್ ಹೋಮ್ ಡಾಟರ್ ಆಫ್ ಕರ್ನಾಟಕ ಎಂದು ಬರೆದು ಸ್ನೇಹಿತರು, ಕುಟುಂಬಸ್ಥರು ಗ್ರ್ಯಾಂಡ್ ಸ್ವಾಗತಿಸಿದ್ದಾರೆ. ಈ ವಿಡಿಯೋವನ್ನು ಐಶ್ವರ್ಯ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಐಶ್ವರ್ಯ ಮುದ್ದು ಶ್ವಾನ ಸಾಕಿದ್ದಾರೆ. ಆ ಮನೆ ನನ್ನದೇ, ಆದರೂ ಅದರ ನಿಜವಾದ ಮಾಲೀಕ ಸಿಂಬು ಅಂತ ಸಾಕಷ್ಟು ಸಲ ಹೇಳಿದ್ದರು. ಹನುಮಂತ ಧನರಾಜ್ ಜೊತೆಗೆ ಕೂತಾಗಲೂ ಸಿಂಬು ಬಗ್ಗೆ ಮಾತನಾಡಿದ್ದರು. ಇದೀಗ ಮನೆಗೆ ಬಂದೊಡನೆ ಸಿಂಬು ನೋಡಿ ಖುಷಿ ಪಟ್ಟಿದ್ದಾರೆ. ಸಿಂಬುನ ತಬ್ಬಿ ಮುದ್ದಾಡಿದ್ದಾರೆ. ಇಷ್ಟು ದಿನ ಐಶ್ವರ್ಯನ ಕಾಣದೆ ಸಿಂಬು ಕೂಡ ಚಿಂತೆ ಮಾಡುತ್ತಿತ್ತು. ಇನ್ನು ವರ್ಷದ ಕೊನೆ ಅಂದರೆ ಡಿಸೆಂಬರ್ 25ಕ್ಕೆ ಸುದೀಪ್ ನಟನೆಯ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಒಂದು ಡೈಲಾಗ್ ಸಿಕ್ಕಾಪಟ್ಟೆ ಫೇಮಸ್, ಮ್ಯಾಕ್ಸ್ ಮಾಸ್ ಅನ್ನೋದು. ಇದೀಗ ಸೆಲೆಬ್ರೇಷನ್ ಮೂಡಿನಲ್ಲಿರುವ ಐಶ್ವರ್ಯ ಕೂಡ ಅದನ್ನೇ ಕ್ಯಾಪ್ಷನ್ ಹಾಕಿದ್ದಾರೆ. ಮಾಸ್ ಎಂಟ್ರಿ ಮ್ಯಾಕ್ಸ್ನ ಸೆಲೆಬ್ರೇಷನ್ ಎಂಬ ಕಾನ್ಸೆಪ್ಟ್ ಹಾಕಿದ್ದಾರೆ. ಐಶ್ವರ್ಯ ಸಿಂಧೋಗಿ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ವಾರವೇ ಹೆಲ್ಮೆಟ್ ಆಗಿರೋದು ಬೇಸರ ಮಾಡಿಕೊಂಡಿದ್ದು ಸಮಾಧಾನ ಮಾಡುತ್ತಿದ್ದಾರೆ. ಆದರೆ ಐಶ್ವರ್ಯ ಸದ್ಯಕ್ಕೆ ಖುಷಿಯಾಗಿದ್ದಾರೆ. ಇನ್ನು ಬಿಗ್ ಬಾಸ್ ಇದೇ ಮೊದಲ ಬಾರಿಗೆ ಮನೆಯಿಂದ ಹೊರ ಬಂದ ಸ್ಪರ್ಧಿ ಭಾವನಾತ್ಮಕ ಪತ್ರದ ಮೂಲಕ ಹೆಲ್ಮೆಟ್ ಮಾಡಿದ್ದಾರೆ. ಐಶ್ವರ್ಯಗೆ ಪ್ರೀತಿಯ ಐಶ್ವರ್ಯ 13 ವಾರಗಳ ಕಾಲ ಬಿಗ್ ಬಾಸ್ ಮನೆಯ ಸ್ಪರ್ಧಿಯಾಗಿ ಜೀವಿಸುವುದು ಸಂತೋಷ ವಿಷಯ. ತುಸು ಬೇಸರವಿದ್ದರೂ ನಗು, ದುಃಖ, ಕೋಪ, ತುಂಟಾಟ ಹೀಗೆ ಎಲ್ಲ ಭಾವನೆಗೂ ಸಾಕ್ಷಿಯಾದ ಮನೆಯಿಂದ ನಿಮ್ಮನ್ನು ಕಳುಹಿಸಿಕೊಡಬೇಕಾಗಿದೆ ಎಂದು ಪತ್ರದ ಮೂಲಕ ತಿಳಿಸಿದ್ದಾರೆ. ಬಿಗ್ ಬಾಸ್ ಮಗಳೆಂಬ ಪ್ರೀತಿ ಕೊಟ್ಟಿದ್ದಕ್ಕೆ ಐಶುಗೆ ತುಂಬಾ ಖುಷಿಯಾಗಿದೆ. ಜೋರಾಗಿ ಕಣ್ಣೀರು ಹಾಕಿದ್ದಾರೆ. ಎಸ್